ನೋಡಿ ಇಲ್ಲಿ ನಮ್ಮ ಗೆಳೆಯರು ಎಲ್ಲ ಅದನ್ನ ತೆಗಿತಾ ಇದ್ದಾರೆ ಗಿಡದಿಂದ. ಇದು ನಮ್ಮ ಅಪ್ಪರು ಹೇಳ್ತಿದ್ರು, ಹಾ ನೋಡಪ್ಪ ನಮ್ಗೆ ಆಗಿನ ಕಾಲದಲ್ಲಿ ಹಾ ಯಾವ್ದು ಬೇರೆ ಕಡೆ ಸೊಪ್ಪು ಸದ ಏನು ಇಲ್ದಿದ್ದಾಗ ಹಾ ನಮ್ಗೆ ಸೊ ಈ ಗಿಡದಲ್ಲಿ ಖಾಲಿ ಆಯ್ತು, ಅಲ್ಲಿ ಇನ್ನೊಂದು ಗಿಡ ಐತೆ ಅಂತ ಅಲ್ಲಿ ಹೋಗಿದ್ದಾರೆ. ಸೊ ಬನ್ನಿ. ಆರೋಗ್ಯಕ್ಕೂ ಸಮಸ್ಯೆ ಬರ್ತಾ ಇದೆ, ಮತ್ತೆ ಜಾಸ್ತಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದಾರೆ, ಮತ್ತೆ 100 ವರ್ಷನೂ ಬದುಕ್ತಾ ಇಲ್ಲ. ಈಗ ಹೆಚ್ಚಾಗಿ 50. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ಇವತ್ತು ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಸೊ ಅದಕ್ಕೋಸ್ಕರ ನಮ್ಮ ಫ್ರೆಂಡು ಹೊಲದಲ್ಲಿ ಬಂದಿದ್ವಿ. ಸೊ ನಮ್ಮ ಫ್ರೆಂಡ್ ಮದುವೆಗಂತ ಊರಿಗೆ ಬಂದಿದ್ವಿ. ಸೊ ಮಳೆ ಬಂದಿರೋ ಕಾರಣಕ್ಕೆ ಎಲ್ಲ ಗಿಡಗಳು ಮರಗಳು ಎಲ್ಲ ಹೊಸ ಚಿಗುರನ್ನು ಬಿಟ್ಟು ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದ್ದಾವೆ. ನೋಡ್ಬೋದು ನೀವು, ಈ ಕಡೆ ಬೆಟ್ಟಗಳೆಲ್ಲ ತುಂಬ ಗ್ರೀನರಿಯಿಂದ ತುಂಬಿಕೊಂಡಿದೆ. ಸೊ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಹೊಸ ಚಿಗುರು. ಈ ಹೊಸ ಚಿಗುರಲ್ಲಿ ಒಂದು ಗಿಡ ಮೂಲಿಕೆ ಇರುತ್ತೆ. ಆ ಮೂಲಿಕೆನ ತಗೊಂಡೋಗಿ ನಾವು ಹೊಸ ಚಿಗುರು ಬಂದಾಗ ಅದನ್ನು ತಗೊಂಡೋಗಿ ಸಾಂಬಾರು ಥರ ಮಾಡಿಬಿಟ್ಟು ಅದನ್ನು ಸೊಪ್ಪು ತಿನ್ನೋದು, ಸಾಂಬಾರು ಚೆನ್ನಾಗಿರುತ್ತೆ. ಸೊ ಅದ್ರದ್ದು ಒಂದು ವಿಜಿಲ್ನ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ಗೆಳೆಯರು ಎಲ್ಲ ಅದನ್ನು ತೆಗಿತಾ ಇದ್ದಾರೆ ಗಿಡದಿಂದ. ಸೊ ಇದನ್ನು ನಾವು ಜಾಜಾರಿ ಸೊಪ್ಪು ಅಂತ ಕರಿತೀವಿ. ಸೊ ನಿಮ್ಮ ಕಡೆ ಏನಂತಾರೆ ನಮ್ಗೆ ಗೊತ್ತಿಲ್ಲ. ಸೊ ನಿಮ್ಮ ಕಡೆ ಏನಂತಾರೆ ಇದನ್ನು ಕಮೆಂಟ್ ಮಾಡಿ. ಇದನ್ನು ಈ ಹೊಸ ಚಿಗುರಲ್ಲಿ ತಗೊಂಡೋಗಿ ಅದನ್ನು ಸಾಂಬಾರು ಅಥವಾ ಸೊಪ್ಪು ಮಾಡ್ಕೊಂಡು ತಿಂತೀವಿ. ಇದು ತುಂಬ ಆರೋಗ್ಯಕರ ಸೊಪ್ಪು ಅಂತ ಹೇಳ್ಬೋದು. ನಮ್ಮ ಗೆಳೆಯರನ್ನು ಕೇಳೋಣ. ಎಮ್ಮೆ ಹುಳು ಅಂತ ಹೊಟ್ಟೆಲಿರುತ್ತೆ, ತಿಂದರೆ ಅವೆಲ್ಲ ಸತ್ತೋಗುತ್ತೆ. ಹೌದಾ? ಮತ್ತು ಏನೇನಕ್ಕೆ ಉಪಯೋಗ ಆಗ್ಬೋದು ಇದನ್ನು? ಒಳ್ಳೆ ಎನರ್ಜಿ ಇರುತ್ತೆ ತಿಂದರೆ. ಹೌದಾ? ಸುರೇಶ್ ಅವರೇ, ನಿಮ್ಮ ಅಭಿಪ್ರಾಯ? ಇದು ನಮ್ಮ ಅಪ್ಪರು ಹೇಳ್ತಿದ್ರು, ನೋಡಪ್ಪ ನಮ್ಗೆ ಆಗಿನ ಕಾಲದಲ್ಲಿ ಯಾವ್ದು ಬೇರೆ ಕಡೆ ಸೊಪ್ಪು ಸದ ಏನು ಇಲ್ದಿದ್ದಾಗ ನಮ್ಗೆ ಇದು ಇದನ್ನ ಜಾಜರಿ ಸೊಪ್ಪು ತಿಂದನೇ ನಾವು ಇಷ್ಟು ಗಟ್ಟಿ ಮುಟ್ಟಾಗಿದ್ದೀವಿ. ಹುಳ್ಳಿಕಾಳು, ಜಾಜರಿ ಸೊಪ್ಪು ಇಂಥವೆಲ್ಲ ತಿಂದು ನಾವು ಇಷ್ಟು ಗಟ್ಟಿ ಮುಟ್ಟಾಗಿದ್ದೀವಿ. ಇದು ಜಂತುಳ, ಹೊಟ್ಟೆ ಒಳಗಡೆ ಜಂತುಳ ಇದ್ರೂ ಹೋಗ್ತವೆ ಅಂತ ಹೇಳ್ತಿದ್ರು. ನಾವು ಅದನ್ನ ಇವತ್ತು ನಮ್ಗೆ ಯಾಕೋ ಇಷ್ಟ ಆಯ್ತು. ಈ ಕಡೆ ಇದನ್ನ ಸಾಂಬಾರು ಕುಡಿದ್ರೆ ಕೈಕಾಲು ನೋವು ಕಮ್ಮಿ ಆಗುತ್ತೆ ಅಂತಾನು ಹೇಳ್ತಿದ್ರಲ್ವಾ? ಹೌದು, ಕೈಕಾಲು ನೋವಿಗೆ ಎಲ್ಲದಕ್ಕೂ ಮೇಲು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಜಯಣ್ಣವ್ರ ಅಭಿಪ್ರಾಯವನ್ನು ಕೇಳೋಣ. ಜಯಣ್ಣವರೇ, ನಮ್ಮ ಹುಡುಗರಿಗೆ ಸೀನಿಯರ್ ಇವರು, ಅವ್ರ ಅಭಿಪ್ರಾಯವನ್ನು ಕೇಳೋಣ. ಜಯಣ್ಣವರೇ, ನಿಮ್ಮ ಅಭಿಪ್ರಾಯ ಇದ್ರದ್ದು ಬಗ್ಗೆ? ನಾವು ಹೇಳೋದು ಏನಿಲ್ಲ, ಸುರೇಶ ಹೇಳಿದ್ದೆ ಎಲ್ಲ. ಹೌದಾ? ತುಂಬ ಚೆನ್ನಾಗಿರುತ್ತೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ರಂಗಸ್ವಾಮಿ ಅವರು ಇದ್ದಾರೆ. ಅವರು ಈ ಸಾಂಬಾರನ್ನ ಯಾವ ಥರ ರೆಡಿ ಮಾಡೋದು, ಯಾವ ಥರ ಅದನ್ನು ಸಾಂಬಾರು ಮಾಡಿ ನಾವು ತಿನ್ಬೋದು ಅಂತ ಅವ್ರ ಬಗ್ಗೆ ಕೇಳಿಬಿಟ್ಟು ತಿಳ್ಕೊಳ್ಳೋಣ. ರಂಗಸ್ವಾಮಿ ಅವರೇ, ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಈ ಸಾಂಬಾರನ್ನ ಅನ್ನೋದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನೋಡಿ, ಈ ಸೊಪ್ಪಿಂದ ನಮಗೆ ನುಗ್ಗೆ ಸೊಪ್ಪು ಸಾಂಬಾರು ಯಾವ ಥರ ಮನೇಲಿ ನಾವು ರೆಡಿ ಮಾಡ್ತೀವೋ ಸೇಮ್ ಅದೇ ಥರ ನಾವು ಸಾಂಬಾರು ಮಾಡ್ಬೋದು. ಇದು ಇದರಲ್ಲಿ ಬೇರೆ ಏನಿಲ್ಲ. ಇದನ್ನು 2 ಸಲ ಬೇಯಿಸ್ಬೇಕು. ಸ್ವಲ್ಪ ಸಾಂಬಾರು ಇದೆಲ್ಲ ಸ್ವಲ್ಪ ಕಹಿ ಇರುತ್ತೆ, ಆರೋಗ್ಯಕ್ಕೆಲ್ಲ ಒಳ್ಳೇದು. ಇದು ಆ ಕಹಿ ಇರೋದ್ರಿಂದನೇ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು. ಕಹಿ ಇರೋದ್ರಿಂದ ನಮ್ಗೆ ಆರೋಗ್ಯಕ್ಕೂ ಒಳ್ಳೇದು. ಮತ್ತು ಇದ್ರ ಜೊತೆಗೆ ನಾವು ಕಡಲೆಕಾಯಿ ಶೇಂಗಾದ ಏನಿದೆಯಾ ಪುಡಿ, ಅದನ್ನು ಇದ್ರ ಜೊತೆಗೆ ಸೇರಿಸಿ ನಾವು ತಿಂದರೆ ಒಳ್ಳೆ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ. ಇವು ಹೊಸದಾಗಿ ಚಿಗುರನ್ನು ತಗೊಂಡು ಮಾಡ್ಬೇಕು. ಇದನ್ನ ಬಲ್ತಿರೋದೆಲ್ಲ ಆಗಲ್ಲ. ಹೊಸ ಚಿಗುರು ಏನಿದೆಯಲ್ಲ, ಈಗ ಮಳೆಗಾಲದಲ್ಲಿ ಬಂದಿದೆಯಲ್ಲ, ಈ ಟೈಮ್ನಲ್ಲಿ ಚಿಗುರು ಬಂದಿದೆ. ಇದನ್ನ ತಗೊಂಡೋಗ್ಬಿಟ್ಟು ನಾವು ಸಾಂಬಾರು ಇದೇನು ಮಾಡಿ ತಿಂತೀವೋ ಆರೋಗ್ಯಕ್ಕೆ ಒಳ್ಳೇದು, ಇದು ಚೆನ್ನಾಗಿರೋ. ಓಕೆ ರಂಗ್. ಸೊ ಈ ಗಿಡದಲ್ಲಿ ಖಾಲಿ ಆಯಿತು, ಅಲ್ಲಿ ಇನ್ನೊಂದು ಗಿಡ ಆಯ್ತು ಅಂತ ಅಲ್ಲಿ ಹೋಗಿದ್ದಾರೆ. ಸೊ ಬನ್ನಿ, ಈ ಗಿಡ ಎಲ್ಲೆಲ್ಲಿ ಸಿಗುತ್ತೆ, ನಮಗೆ ಯಾವ್ಯಾವ ಜಾಗಕ್ಕೆ ಹೋದರೆ ಈ ಗಿಡ ಸಿಗುತ್ತೆ, ಈ ಸೊಪ್ಪು ಸಿಗುತ್ತೆ ಅನ್ನೋದು ಕೇಳಿ ತಿಳ್ಕೊಳ್ಳೋಣ. ಸರ್ ರಂಗಸ್ವಾಮಿ ಅವರೇ, ಈ ಗಿಡ ನಮಗೆ ಎಲ್ಲೆಲ್ಲಿ ಸಿಗ್ಬೋದು, ಈ ಸೊಪ್ಪು ನಮಗೆ? ನೋಡಿ, ಊರಲ್ಲಿ ಅಥವಾ ಮನೆ ಹತ್ರ ನಾವು ಬೆಳೆಸಿದ್ದು ಗಿಡ ಅಂತನೂ ಅಲ್ಲ, ಇದೇನೋ ಊರು ಸುತ್ತಮುತ್ತ ಇರೋಂಥ ಬೆಟ್ಟ ಗುಡ್ಡದಲ್ಲೇ ಬೆಳೆದಿರುವಂಥ ನ್ಯಾಚುರಲ್ ಬೆಳೆದಿರುವಂಥ ಗಿಡಗಳಿವು. ಈ ಗಿಡದಿಂದ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು. ನುಗ್ಗೆ ಸೊಪ್ಪು ಸಾಂಬಾರು ಏನು ನಾವು ತಿಂದು ಯಾವ ಥರ ಚೆನ್ನಾಗಿದ್ದೀವೋ ಹಳೆ ಕಾಲದವರು, ಅದೇ ಥರನೇ ಇದು ಸೇಮ್. ಸ್ವಲ್ಪ ಕಹಿ ಇರುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನಿರಲ್ಲ. ಮತ್ತು ಈಗಿನ ಕೆಲವು ಯುವಕರಿಗೆ ಕೆಲವು ಇದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ಟ್ರೆಂಡ್ ಅಂತ ಹೇಳ್ಬಿಟ್ಟು ಈಗ ಸಿಟಿಯಲ್ಲಿ ಸ್ವಲ್ಪ ಪಿಜ್ಜಾ ಬರ್ಗರ್ ಇದು ಜಾಸ್ತಿ ತಿನ್ನೋ ಅಂತ ಟ್ರೆಂಡ್ ಆಗಿದೆ. ಆದರೆ ಅದು ಆರೋಗ್ಯಕ್ಕೆ ಅಷ್ಟೊಂದೇನು ಒಳ್ಳೇದೇನಲ್ಲ. ಅದೇ ಕೆಲವೊಂದು ಟೈಮ್ ತಿಂತಾರೆ, ಓಕೆ ಒಪ್ಕೊಂಡಿರ್ತೀನಿ. ಆದರೆ ಈಗ ಹಳೆ ಕಾಲದಲ್ಲಿ ಏನು ಇದೆಯಲ್ಲ, ಈಗ ನೋಡಿ ನ್ಯಾಚುರಾಗಿ ಬೆಳೆದಿರುವಂಥ ಸೊಪ್ಪು,
ಇದನ್ನು ತಿಂದರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ರೀತಿಯ ಕಾಯಿಲೆ ಆಗ್ಬೋದು, ಇನ್ನೊಂದು ಮತ್ತೊಂದು ಆಗ್ತದೆ, ಯಾವುದೇ ರೀತಿಯ ಕಾಯಿಲೆಗಳೇನು ಬರಲ್ಲ. ಅದಕ್ಕೆ ಆಗಿನ ಕಾಲ ನಮ್ಮ ತಾತ ಅಜ್ಜಿ ಅವರೆಲ್ಲ ಸುಮಾರು ವರ್ಷ ಅಂದರೆ 90-100 ವರ್ಷವರೆಗೂ ಬದುಕಿರೋ ಅಂಥವು ಇಷ್ಟು ನಾವು ನೋಡಿದ್ದೀವಿ. ಈಗಿನ ಮಕ್ಕಳಿಗೆ, ಈಗಿನ ಜನ್ರೇಷನ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಈಗಿನ ಜನ್ರೇಷನ್ಗೆ ಈ ಹಳೆ ಸಂಪ್ರದಾಯ ಅಂದರೆ ಸೊಪ್ಪು ತಿನ್ನುವಂಥವು ಕೆಲವೊಬ್ಬರು ಗೊತ್ತಿಲ್ಲ. ಅದೇ ಈಗೆಲ್ಲ ಜಂಕ್ ಫುಡ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅದನ್ನು ತಿಂತಾ ಇರೋದ್ರಿಂದ ಆರೋಗ್ಯಕ್ಕೂ ಸಮಸ್ಯೆ ಬರ್ತಾ ಇದೆ. ಮತ್ತೆ ಜಾಸ್ತಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದಾರೆ. ಮತ್ತೆ 100 ವರ್ಷನೂ ಬದುಕ್ತಾ ಇಲ್ಲ. ಈಗ ಹೆಚ್ಚಾಗಿ 50 ವರ್ಷ 40 ವರ್ಷ ಹಾರ್ಟ್ ಅಟ್ಯಾಕ್ ಇದೇ ತರನ ಕಾಯಿಲೆಯಲ್ಲಿ ಜನ ಹೋಗ್ತಾ ಇರೋದಂತ ನಮಗೂ ಗೊತ್ತಿದೆ. ಅದೇ ಇದೊಂದು ಸೊಪ್ಪು ಅಂತಾನೆ ಅಲ್ಲ, ಹಲವಾರು ಗಿಡಮೂಲಿಕೆಗಳು ಊರ್ ಕಡೆ ಎಲ್ಲ ಸಿಗ್ತವೆ. ಅಂತಿಂದು 100 ವರ್ಷ ಬದುಕಿರೋ ಅಂತ ಅಷ್ಟೇ ನಾವು ನೋಡಿದೀವಿ. ಇದನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಇರಿ, ಮುಂದಿನ ಪೀಳಿಗೆಗಳಿಗೆ ಉಪಯೋಗ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಈ ಬೇಸಿಗೆ ಕಾಲದಲ್ಲಿ ಈ ಬೆಟ್ಟ ಎಲ್ಲ, ಆ ಗಿಡ ಮರಗಳೆಲ್ಲ, ಈ ಎಲೆ ಎಲ್ಲ ಉದುರೋಗ್ಬಿಟ್ಟು ಒಳ್ಳೆ ಅಸ್ಥಿ ಪಂಜರ ಥರ ಆಗಿತ್ತು. ಒಂಥರ ಇವಾಗ ನೋಡ್ತಾ ಇದ್ರೇ ಒಂದು ಗ್ರೀನರಿ ಅನ್ನೋದು ನಮಗೆ ಎದ್ದು ಕಾಣ್ತಾ ಇದೆ. ಒಂಥರ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಆ ಥರ ಒಂದು ಪ್ರಕೃತಿ ಮೂಡಿ ಬಂದಿದೆ. ಸೊ ಈ ಥರ ಯಾವಾಗೂ ಇರಬೇಕಂತ ಒಂಥರ ಆಸೆ. ಆದರೂ ಬೇಸಿಗೆ ಕಾಲದಲ್ಲಿ ಈ ಥರ ನೋಡೋಕ್ಕಾಗಲ್ಲ ನಮಗೆ. ಸೊ ಇವಾಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಇವಾಗ ನಾವು ಅಲ್ಲಿ ಹೋಗ್ಬಿಟ್ಟು ಯಾವ ಥರ ರೆಡಿ ಮಾಡ್ತಾರೆ ಅನ್ನೋದು ನೋಡೋಣ ಬನ್ನಿ. ಸೊ ನೀವು ಕೂಡ ಎಲ್ಲಾದರೂ ಬೇರೆ ಕಡೆ ಕೆಲಸಕ್ಕೆ ಅಂತ ಬೇರೆ ಕಡೆ ಹೋಗಿದ್ರೆ, ಸೊ ನಿಮ್ಮೂರಿಗೆ ಹೋಗಿ ನಿಮ್ಮ ಊರಲ್ಲಿರುವಂತಹ ವಾತಾವರಣ ಹಾಗೂ ಪ್ರಕೃತಿಯನ್ನು ನೋಡಿ ಒಂಥರ ಎಂಜಾಯ್ ಮಾಡಿ. ಅದ್ರ ವೈಬೇ ಬೇರೆ ಇರುತ್ತೆ. ಸೊ ಫೈನಲಿ ಜಾಜರಿ ಸೊಪ್ಪನ್ನು ನಮ್ಮ ಅತ್ತೆ ಬೇಯಿಸ್ಬಿಟ್ಟು ರೆಡಿ ಮಾಡಿ ಕೊಟ್ಟಿದ್ದಾರೆ. ನೋಡೋಣ ಇವಾಗ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಇವಾಗ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ, ಅವ್ರನ್ನೂ ತೋರಿಸಿ ನೋಡಿ. ಸುರೇಶ ಇವ್ರ ಅಮ್ಮನೇ ನಮಗೆ ಎಲ್ಲ ರೆಡಿ ಮಾಡಿರೋದು ನೋಡಿ. ಈ ಕಡೆ ರೆಡಿ ಮಾಡಿ ಇಟ್ಬಿಟ್ಟವ್ರೆ. ಮಾರುತಿ ಅವರು ಆ ಕಡೆ ಕ್ರಶ್ ಬಾಯಿ, ಮಧು, ಅಕ್ಕನ್ನ ಎಲ್ಲ ಕುಂದಿದ್ದಾರೆ. ಸರಿ, ಎಲ್ಲ ಹಾಕು ಮಚ್ಚಿ. ಹೇಗಿದೆ ಬ್ರೋ? ಚೆನ್ನಾಗಿದೆಯಾ? ಹೇಗಿದೆ? ನಮ್ಮ ಅಚ್ಚವರು ತಗೋಬೇಕು, ಟೇಸ್ಟ್ ಮಾಡಿ ಹೇಳ್ಬೇಕು. ನೋಡಿ, ಜಾಜರಿ ಸೊಪ್ಪು ಫೈನಲಿ ರೆಡಿ ಆಗಿದೆ, ತಿಂತಾ ಇದೀವಿ. ಟೇಸ್ಟ್ ಮಾಡೋಣ ಹೇಗೈತೆ ನೋಡಿ. ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಕಡಲೆಪುಡಿ ಚಟ್ನಿ ಸಮೇತ ಹಾಕಿದ್ದಾರೆ ನಮ್ಮ ಅತ್ತೆಯವರು. ಸಖತ್ತಾಗಿ ಟೇಸ್ಟ್. ಅದೇ ನೀವು ಅವಾಗಲೇ ಹೇಳ್ದಂಗೆ ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಕೈ ನೇಚರ್ ಇಂದ ಸಿಗುವಂತ, ಯಾವುದೇ ದುಡ್ಡು ಇಲ್ಲದೆ, ಯಾವುದೇ ಕಷ್ಟ ಇಲ್ಲದೆ ನಾವು ಹೋಗಿ ತಗೋಬರ್ಬೇಕಷ್ಟೇ. ಅದೊಂದೇ, ಇನ್ನೇನು ಇರಲ್ಲ. ಏನಂತೀರಪ್ಪ ಎಲ್ಲರೂ? ಹೆಂಗಿದೆ? ಹೆಂಗಿದೆ ಬ್ರೋ? ಹೇಗಿದೆ ಸುರೇಶ್ ಅವರ? ನಾವು ತಿಂದಿಲ್ಲ, ಯಾಕೆ ಕೊಟ್ರೆ ಗೊತ್ತಾಗುತ್ತೆ. ಸೂಪರ್ ಆಗಿದೆ, ಚೆನ್ನಾಗಿದೆಲ್ಲ. ರೊಟ್ಟಿ ಕೊಡ್ತಾವ್ರೆ. ಇದ್ರ ಜೊತೆಗೆ ರೊಟ್ಟಿ ಬೇರೆ ಕೊಡ್ತಾರೆ ನಮ್ಮ ಅತ್ತೆಯವರು. ರಾಗಿ ರೊಟ್ಟಿ. ಇದು ರಾಗಿ ರೊಟ್ಟಿ ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ.